ಒಂದು ಸನ್ಮಾನವನ್ನು ಮಾಡಬೇಕಂತ ಕೇಳ್ಕೊ. ಪುಸ್ತಕ ಪ್ರೇಮಿಗಳು, ಲೇಖಕರು, ಚಿಂತಕರು ಒಂದೇ ಎರಡೇ, ಶಬ್ದಗಳು ಅನಂತ. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಶಬ್ದಗಳೇ ಸಾಲೋದಿಲ್ಲ, ಅಷ್ಟು ಚೆನ್ನಾಗಿರ್ತಕ್ಕಂಥ ಪರಮ ಪೂಜ್ಯರು. ಅಂಥ ಪರಮ ಪೂಜ್ಯರು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ನೋಡ್ರಿ, ಮಧ್ಯಾಹ್ನ 1 ಗಂಟೆಯಿಂದ ಪ್ರಾರಂಭ ಆಗಿದೆ. ಇದು ಸರಿಯಾಗಿ 5 ಗಂಟೆ ಆಗ್ತಾ ಇದೆ. ಇಲ್ಲಿವರೆಗೂ ಸಹಿತ ಧರ್ಮಚಿಂತನಾ ಸಭೆ ಸತತವಾಗಿ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಕಾರ್ಯಗಳನ್ನು ನಡೆಸೋದ್ರೊಂದಿಗೆ ಭಕ್ತ ಪ್ರೇಮಿ ಪರಮ ಪೂಜ್ಯರು ನಮ್ಮ ಶತಸ್ಥಲ ಬ್ರಹ್ಮೆ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ನಾವು ಮರೆಯುವಂತಿಲ್ಲ ಅನ್ನುವಂಥದ್ದು. ಭಾವನೆಗೆ ತಕ್ಕ ಹಾಗೆ ಪರಮಾತ್ಮ ಇರ್ತಾನೆ ಅನ್ನುವಂಥದ್ದು. ನೋಡ್ರಿ, ಹಾಡ್ತಾರೆ, ಓದ್ತಾರೆ, ಬರೀತಾರೆ. ಮನಸ್ಸಿನಲ್ಲಿ ಹಲವಾರು ಯೋಚನೆಗಳಿದ್ರೂ ಸಹಿತ ಅದು ಸದೃಢ ಯೋಚನೆಗಳು. ಅದು ಭಕ್ತೋದ್ಧಾರದ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಇದೆ ಅನ್ನುವಂಥದ್ದು. ಹಾಗಾಗಿ ಅಂಥ ಪರಮ ಪೂಜ್ಯರು ಈಗಾಗಲೇ ರಥ ಸಮಯ ಐತಿ. ಅದಕ್ಕೇನಂತಾರಲ್ಲ, ಮದ್ವೆ ಕೊನೆಗೆ ಹೋಗಬಾರ್ದಂತ. ಮದ್ವೆ ಕೊನೆಗೆ ಹೋದ್ರೆ ಏನು ಸಿಗ್ತದೆ? ನೀರು ಹಾಕಿದ ಸಾಂಬಾರು, ಅನ್ನ, ಸ್ವೀಟ್ ಇದ್ರಿತ್ತು, ಬಿಟ್ಟು ಹೋಗಿತ್ತು. ಅದೇನಾರ ನವದಂಪತಿಗಳಿಗೆ ತೆಗೆದಿಟ್ಟಿದ್ರಂದ್ರೆ ಪುಣ್ಯ. ಅಜ್ಜರ ನೀವು ತೋಳಂಗಿಲ್ಲ, ನೀವು ಹೆಂಗೆ ಬರ್ತಗತ್ತ ಅಂದಿರಿ. ನೀವು ನಿಮ್ಮ ಅನುಭವದ ಮಾತು ಕೇಳಿರ್ತೀವಲ್ಲ, ಹೌದಲ್ಲ?
ಪಾರ್ವತೀಪದೇ. ಶ್ರೀ ಗುರುಭ್ಯೋ ನಮಃ. ಪ್ರಾರಂಭದಲ್ಲಿ ಜಗದಾದಿ ಪಂಚಾಚರಣ ಮಂಡಲದಲ್ಲಿ ಧ್ಯಾನಿಸುತ್ತಾ ಇವಳವರ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದ ಎನ್ನುವ ಹಾಗೆ ಅವರ ವಾರ್ಷಿಕೋತ್ಸವ ಸ್ಮರಣೋತ್ಸವದ ಕಾರ್ಯಕ್ರಮದಲ್ಲಿ ಇವತ್ತಿನ 56 ವರ್ಷದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಭೂತೋ ನಭವಿಷ್ಯತಿ ಎನ್ನುವ ಹಾಗೆ ಇಂದಿನ ಕಾರ್ಯಕ್ರಮ ನಾನು ಅಂದುಕೊಂಡಕ್ಕಿಂತ ಬಹಳಷ್ಟು 100 ಪಟ್ಟು ಬಹಳಷ್ಟು ಸಂತೋಷವಾಗಿ ಕಾರ್ಯಕ್ರಮ ಸ್ವಾಮಿ ನಡೆಸಿಕೊಟ್ಟಿದ್ದಾನೆ. ಇದಕ್ಕೆ ಏನು ಕಾರಣ ನಾನು ಸ್ವಾಮಿ ನಡೆಸಿಕೊಟ್ಟಿದ್ದೇನೆ ಅನ್ನೋಕ್ಕೆಂದರೆ, ಇಂದಿನ ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಪ್ರೀತಿಯ ಪೂರ್ವ ಪೂಜ್ಯರು, ನನ್ನ ಅಭಿಮಾನಿಗಳು, ನನ್ನ ಹಿತೈಷಿಗಳು ಎಲ್ಲರೂ ಸಹ ತುಂಬ ಹೃದಯದಿಂದ ಇದು ನಮ್ಮೂರ ಜಾತ್ರೆ, ನಮ್ಮ ಜಾತ್ರೆ ಅಂತಕ್ಕಂಥ ಭಾವನೆಯಿಂದ ಸರ್ವ ಪರಮಪೂಜ್ಯರು, ಶಿವಶರಣರು, ಭಕ್ತಾದಿಗಳು, ತಾಯಂದಿರು, ಮಕ್ಕಳಾದಿಯಾಗಿ ಬಂದು ಇವತ್ತು ಕಾರ್ಯಕ್ರಮ ಮಾಡೋದು ನೋಡಿದರೆ ಹಾಲು ತುಂಬಿದಷ್ಟು ಸಂತೋಷವಾಗಿದೆ, ಕುಡಿದಷ್ಟು ಸಂತೋಷವಾಗಿದೆ. ಯಾಕೆ ಸಂತೋಷ ಆಯ್ತಂದರೆ, ಪ್ರತಿ ವರ್ಷವೂ ಸಹ ಅಧಿಕಾರ ವಹಿಸ್ಕೊಂಡಾಲಿಂದ ಅಧಿಕಾರ ಪೂರ್ವದಲ್ಲಿದ್ದು ಸಹ ನಾನು ಇನ್ನೂ ಸಾಧಕನಾಗಿರುವಾಗಲ ಮತ್ತು ಸ್ವಾಮಿ ಈ ಮಠಕ್ಕೆ ಆದಮೇಲೆನೂ ಸ್ವಲ್ಪ ಮುಂದಾಳತ್ವವನ್ನು ವಹಿಸಿಕೊಂಡು ನಾನು ಈ ಮಠದ ಸೇವೆಯನ್ನು ಮಾಡ್ತಾ ಬಂದೆ. ಈ ಅಧಿಕಾರ ವಹಿಸಿಕೊಂಡು 36 ವರ್ಷಗಳ ಕಾಲ ನಾನು ಗತಿಸಿ ಈ ಸೇವೆಯನ್ನು ಮಾಡಿದ್ದೀನಿ. ಈ ವರ್ಷದ ವಿಶೇಷತೆ ಏನಪ್ಪ ಅಂದರೆ, ಈ ವರ್ಷಕ್ಕೆ ನಾನು ಯಾವ ಸೇವೆಗಾಗಿ, ಜಾತ್ರೆಗಾಗಿ ಯಾರ ಮನೆಗೂ ನಾನು ಹೋಗಲಿಲ್ಲ. ನನ್ನ ಮಠ ಬಿಟ್ಟು, ಗುರುನಾಥರ ಧ್ಯಾನ ಬಿಟ್ಟು ನಾನು ಎಲ್ಲೂ ಹೋಗಲಿಲ್ಲ. ನಾನು ನಂಬಿಕೊಂಡಿರ್ತಕ್ಕಂಥ ಗುರುನಾಥ, ನೀನೊಲಿದರೆ ಕೊರಡು ಕೊನರು ಓದಯ್ಯ, ನೀನೊಲಿದರೆ ಬರುಡ ಹೇನು ಓದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥವು ಇದರಲೆಪ್ಪದು ನಮ್ಮ ಕೂಡಲ ಸಂಗಮ ದೇವ ಎನ್ನುವ ಹಾಗೆ ಇವತ್ತು ಎಷ್ಟು ಸಂತೋಷವಾದ ಕಾರ್ಯಕ್ರಮ ಆಗಿದೆ ಅಂದರೆ, ಪ್ರತಿ ವರ್ಷವೂ ಸಹ ಇಷ್ಟೊಂದು ವಿಜೃಂಭಣೆಯಿಂದ ಸಂತೋಷದಿಂದ ಆಗುತ್ತಿಲ್ಲೋ ಗೊತ್ತಿಲ್ಲ. ನಾನು ಮಾಡುವಾಗ, ಮುಂದಾಳಾಗಿ ಹೋಗುವಾಗ ಅನೇಕ ದೋಷಗಳು ಇರ್ಬೋದು. ಆದರೆ ಇವತ್ತು ನಮ್ಮ ಮಠದ ಸಿಬ್ಬಂದಿ ವರ್ಗ, ಸೇವೆ ಮಾಡ್ತಕ್ಕಂಥ ನನ್ನ ಸೇವಾದಾರರಾಗಿರ್ತಕ್ಕಂಥ ಸಹೋದರರು, ಅವರ ಕುಟುಂಬ ವರ್ಗ, ಮಕ್ಕಳು ಮತ್ತು ಭಕ್ತಾದಿಗಳು ಮುಂದು ನಾ ಮುಂದು ಎನ್ನುವಾಗೆ ನನ್ನ ಒಂದು ಕಾಲಿನ ಒಂದು ಅನಾನುಕೂಲದಿಂದಾಗಿ ನನ್ನ ಯಾರ ಮನೆಗೆ ಹೋಗೋದಿಲ್ಲಪ್ಪ, ನಾನು ಈ ಜಾತ್ರೆ ಮಾಡೋಕ್ಕಾಗೋದಿಲ್ಲ, ನೀವು ಬೇಕಾದ್ರೆ ಮಾಡಿರಿ ಅಂಥೇಳಿ ಅವ್ರಿಗೆ ಒಂದು ಮಾತು ಹೇಳಿದೆ. ತಮ್ಮಂದರಿಗೆ, ಮಕ್ಕಳಿಗೆ, ಎಲ್ಲರಿಗೆ, ನೀವು ಸುಮ್ಮನೆ ಕೂತ್ಕೊಂಡು ನಮಗೆ ಹೇಳಿದ್ರೆ ಸಾಕು, ನಾವು ಮಾಡೋಷ್ಟು ಮಾಡ್ತೀವಿ, ಶಿವನ ದಯೆ ಇರಲಿ ನಮ್ಮ ಮೇಲೆ ಅಂದರು. ಧೈರ್ಯಂ ಸರ್ವತ್ರ ಸಾಧನೆ ಎನ್ನುವುದಿಗೆ ನನ್ನ ಸಹೋದರರು, ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮಂದಿರು, ನನ್ನ ಒಡೆ ಹುಟ್ಟಿದ ಮತ್ತು ನಮ್ಮ 2ನೇ ಅಣ್ಣ ತಮ್ಮಂದಿರ ಮಕ್ಕಳಾಗಿರ್ತಕ್ಕಂಥ ನರಸಾಪುರದ ಮರುಶಾಂತ ಸ್ವಾಮಿ ಸಹೋದರರು, ಅವರೆಲ್ಲ ಭಕ್ತಾದಿಗಳ ಸಹಕಾರದಿಂದ ಇವತ್ತು ಭಾಳಷ್ಟು ಸುಂದರವಾದ ಕಾರ್ಯಕ್ರಮ. ಬೆಳಗಿನ 6 ಗಂಟೆಯಿಂದ ರುದ್ರಾಭಿಷೇಕ, ಹೋಮ, ಅಯ್ಯಾಚಾರ, ಮದುವೆ, ನೃತ್ಯ, ಅನೇಕ ಕಾರ್ಯಕ್ರಮಗಳ ಜೊತೆಗೆ ಸಂಗೀತ ಕಾರ್ಯಕ್ರಮ, ಧರ್ಮೋಪದೇಶ ಕಾರ್ಯಕ್ರಮ, ಒಂದು ನಿಮಿಷವೂ ಬಿಡಲಾರದಂಥ ಕಾರ್ಯಕ್ರಮ ಇವತ್ತು ಜರುಗಿದಂದರೆ ನಮ್ಮ ತಮ್ಮಂದಿರು, ಮಕ್ಕಳು ಮತ್ತು ನನ್ನ ಸೊಸೆಯರು, ಮೊಮ್ಮಕ್ಕಳು ಎಲ್ಲಾದರೂ ಆದಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿ ಇವತ್ತು ನಭೂತೋ ನಭವಿಷ್ಯತಿ ಎನ್ನುವಾಗಿ ಸೋಣಾಕ್ಷರದಲ್ಲಿ ಬರೆಯುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷಕ್ಕಂತಲೂ ವಿಭಿನ್ನವಾಗಿ, ಪ್ರತಿ ವರ್ಷ ಹೇಗೆ ಮಾಡ್ತಿರೋ ಗೊತ್ತಿದೆ, ಆದರೆ ಈ ವರ್ಷ ಏನೇನೋ ಬೇರೆ 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 ಬದಲಾವಣೆ ಕಾರ್ಯಕ್ರಮಗಳನ್ನು ಅವರು ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಆ ಒಂದು ಹೆಬ್ಬಾಳ ಮಠದ ಸೇವೆ ಮಾಡತಕ್ಕಂಥ ನಮ್ಮ ಕುಟುಂಬ ವರ್ಗಕ್ಕೂ, ನನ್ನ ಕುಟುಂಬ ವರ್ಗ ಅಲ್ಲ, ನಮ್ಮ ಕುಟುಂಬ ವರ್ಗ, ನನ್ನ ಪೂರ್ವಾಶ್ರ ಒಂದು ಕುಟುಂಬ ವರ್ಗಕ್ಕೆ ಆ ಬೌಳೋಡಿ ವಿಶ್ವೇಶ್ವರ ಕಂತೆ ಒಡೆಯರ ಕೃಪಾಶೀರ್ವಾದ, ನನ್ನ ಗುರುನಾಥನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಬಯಸೋದ್ರ ಜೊತೆಗೆ, ಇದಕ್ಕೆಲ್ಲ ಯಾರು ಕಾರಣ ಅಂದರೆ ನನ್ನ ಹಿಂದೆ ನನ್ನ ವಿದ್ಯಾಗುರುಗಳು ನನ್ನ ಲಾಲನೆ ಪೋಷಣೆ ಮಾಡಿ ತಮ್ಮ ಕರಸಂಜಾತಕನಾಗಿ ಬೆಳೆಸಿರ್ತಕ್ಕಂಥ ಕೊಪ್ಪಳದ ಜಗದ್ಗುರು ಲಿಂಗೈಕ್ಯ ಜಗದ್ಗುರು ಶಿವಶಾಂತ ವೀರ ಮಹಾಸ್ವಾಮಿಗಳವರ ಅವರ ಕೃಪಾಶೀರ್ವಾದ ಅಂತೇಳಿ ನಾನು ತುಂಬ ಹೃದಯದಿಂದ ನೆನೆಸ್ಕೊಳ್ತೇನೆ. ಅವರೊಂದು ಮಾತು ಹೇಳ್ತಿದ್ರು, ಬುದ್ಧಿ ಅವರು ಹೇಳುವಾಗ ಅವ್ರದ್ದೊಂದು ತಮ್ಮ ಅನುಭವ ಮಾತನ್ನು ಹೇಳ್ತಿದ್ರು.
ಆ ಮಠಕ್ಕೆ ಅವರು ಉತ್ತರಾಧಿಕಾರಿ ಆಗ್ಬೇಕಂತ ಅವ್ರ ಗುರುಗಳು ಹೇಳಿದಾಗ, ಬುದ್ಧಿ ಇದು ದೊಡ್ಡ ಮಠ ಇದೆ, ನನ್ನಿಂದ ಆಗೋದಿಲ್ಲ, ಮಠದೊಳಗೆ ನಾನು ಕಸ ಹಾಕೊಂಡು ನಾನು ಇರ್ತೀನಿ, ತಮ್ಮ ಸೇವೆ ಮಾಡ್ಕೊಂಡಿರ್ತೀನಿ, ನನಗಿದ್ರೆ ಭಾರ ಬೇಡ ಅಂದ್ರಂತ. ಅಂದಾಗ ಮರುಶಾಂತಿ ಇರೋ ಮಹಾಸ್ವಾಮಿಗಳು ಹೇಳ್ತಾರೆ, ಅಪ್ಪಣೆ ಪಡಿಸ್ತಾರೆ,